ಹೆಲೋ ಹಾಯ್, ಈ ವಿಡಿಯೋ ಬಂದ್ಬಿಟ್ಟು ಲಾಸ್ಟ್ ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ. ಸೊ ಮನೆಯಲ್ಲಿ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಒಂದು ಹರ್ಷ ಗ್ರ್ಯಾಂಡ್ ಹೋಟೆಲ್ಗೆ ಅಂತ ಡಿನ್ನರ್ಗೆ ಅಂತ ಬಂದಿದ್ದೀವಿ. ಸೊ ಫುಡ್ಸ್ ಎಲ್ಲ ಹೇಗಿದೆ ಅಂತ ನೋಡಬೇಕು. ಬನ್ನಿ ಫುಡ್ಸ್ ಎಲ್ಲ ವೆರೈಟೀಸ್ ನೋಡೋಣ. ಇಲ್ಲಿ ಈಗ ಫುಡ್ ಆರ್ಡರ್ ಮಾಡಿದ್ದೀವಿ ಆಲ್ರೆಡಿ. ಫುಡ್ಡು ವೆಯ್ಟ್ ಮಾಡ್ತಾ ಇದ್ದೀವಿ. ಫುಡ್ ಬರಲಿ, ನೋಡೋಣ, ಎಲ್ಲರೂ ರಿವ್ಯೂಸ್ನ ಕೇಳೋಣ ಹೇಗಿದೆ ಅಂತ. What is it? Correct? Knife. Say in Kannada. We call it as chaka. Chaka. Chaku. Knife and ಮಸಾಲ ಪಾಪಡ್ ಬಂದಿದೆ. ವೆಜ್ ಮ್ಯಾನ್ ಸೂಪ್ ಹೇಳಿದ್ದೀವಿ. ಬನ್ನಿ ಮಸಾಲ ಪಾಪಡ್ ಹೇಗಿದೆ ಅಂತ ತಿನ್ಬಿಟ್ಟು ರಿವ್ಯೂ ಹೆಂಗಿದೆ ಮಸಾಲ ಪಾಪಡ್? ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದಾರಾ? ತುಂಬ ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಮೇಲೆ ಹಾಕಿರೋ ತರಕಾರಿನೂ ಕೂಡ ತುಂಬ ಚೆನ್ನಾಗಿದೆ. ಫ್ರೆಶ್ ಫೀಲ್ ಅಂತ ಅನ್ನಿಸ್ತದೆ. ತುಂಬ ಚೆನ್ನಾಗಿದೆ. ಹೇಳಿ ಏನೋರೆ, ಹೆಂಗಿತ್ತು ಮಸಾಲ ಪಾಪಡ್? ಲಾಸ್ಟಲ್ಲಿ ಹೇಳ್ತೀರಾ ನೀವು? ಇತ್ತು ಮ್ಯಾಂಚೋ ಸೂಪ್ ಚೆನ್ನಾಗಿತ್ತು. ವೆಜ್ ಮ್ಯಾನ್ ಸೂಪ್ ಹೆಂಗಿದೆಯಾ ಅಣ್ಣ? ಸೂಪ್ ಚೆನ್ನಾಗಿದೆಯಾ? ಚೆನ್ನಾಗಿದೆ ಆಂಟಿ. ಸೂಪ್ ಕುಡಿದ್ರಾ? ಕುಡ್ದಿಲ್ವಾ? ಅಂಕಲ್ ನೀವೇನು ತಿಂದ್ರಿ ಅಂಕಲ್? ಮಸಾಲ ಪಾಪಡ್ ಚೆನ್ನಾಗಿದೆಯಾ? ಚೆನ್ನಾಗಿ ಮಾಡೋರಾ? ಎಲ್ಲರೂ ಹೇಳ್ತಿದ್ದಾರೆ ಚೆನ್ನಾಗಿದೆ ಅಂತ. ನೋಡ್ಬೇಕು. ನೆಕ್ಸ್ಟು ಮೇಯ್ನ್ ಕೋರ್ಸಸ್ಸು ಮತ್ತು ಸ್ಟಾರ್ಟರ್ ಇನ್ನೂ ಬರಬೇಕು. ಅದು ಬಂದಮೇಲೆ ನೋಡೋಣ. ಮ್ಯಾಂಚೋ ಸೂಪಾ? ವೆಜ್ ಮ್ಯಾನ್ ಸೂಪ್ ತೊಗೊಂಡಿದ್ವಿ. ಸ್ಪೈಸಿಯಾಗಿ ವೆದರ್ಗೆ ಸಕ್ಕತ್ತಾಗಿದೆ. ಅದರೊಳಗಡೆ ಫ್ರೈಡ್ ನೂಡಲ್ಸ್ ಕೊಟ್ಟಿದ್ದಾರೆ ನಮಗೆ ಹಾಕೊಳ್ಳೋಕೆ. ತುಂಬಾ ಟೇಸ್ಟಿಯಾಗಿದೆ. ಪನ್ನೀರ್ ಮಂಚೂರಿಯನ್ ಟೇಸ್ಟ್ ಮಾಡ್ತಾರೆ. ಹೆಂಗಿರುತ್ತೆ ನೋಡೋಣ ಅಂತ. ಪನ್ನೀರ್ ಮಂಚೂರಿಯನ್ ಬೇಡಪ್ಪ, ಚೆನ್ನಾಗಿದೆ. ಸ್ಪೈಸಿಯಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ. ಹೆಂಗಿದೆಯೋ ಪಾನಿಪುರಿ? ಚೆನ್ನಾಗಿದೆಯಾ? ಸಖತ್ತಾ? ಎಕ್ಸ್ಟ್ರಾನಾ? ಬೇರೆ ಲೆವೆಲ್ಗೆ ಇದೆಯಾ? ಸೂಪರಾಗಿದೆಯಾ? ನೆಕ್ಸ್ಟ್ ಲೆವೆಲಾ? ಇಲ್ಲಿ ಪಾನಿಪುರಿ ಹೆಂಗಿತ್ತು? ಚೆನ್ನಾಯ್ತಾ? ಇದೇನಿದು ಹೊಸ್ದಾಗಿ ಬಂದಿದೆ ಐಟಮು? ಕ್ರಿಸ್ಪಿ ಕಾರ್ನ್ ಮೇಲೆ ಮನೇಲಿ ಮಾಡಿದ್ವಲ್ಲ ಸೇಮ್ ಅಲ್ಲ? ನೋಡಿ ಇಲ್ಲಿ ಹೆಂಗೆ ಮಾಡಿದ್ದಾರೆ ಅಂತ. ಚೆನ್ನಾಗಿದೆಯಾ ಕ್ರಿಸ್ಪಿ ಕಾರ್ನ್? ಸೂಪರಾ? ಎಷ್ಟು ಕೊಡ್ಬೋದು ರೇಟಿಂಗ್ಸು? 9 ಕೊಡ್ಬೋದಾ 10ಗೆ?
ಆಂಟಿ ಹೆಂಗಿದೆ ಆಂಟಿ ಕ್ರಿಸ್ಪಿ ಕಾರ್ನ್ ತಿಂದ್ರಾ? ಟೇಸ್ಟ್ ಮಾಡಿದ್ರಾ? ಇನ್ನೂ ಟೇಸ್ಟ್ ಮಾಡ್ತಾ ಇದ್ದೀರಾ? ಮಾಡಿ ಆಂಟಿ. ಚೆನ್ನಾಗಿದೆಯಾ? ಐನೂರು ಹೆಂಗಿದೆ ಕ್ರಿಸ್ಪಿ ಕಾರ್ನ್? ಸಕ್ಕತ್ತಾಗಿದೆಯಾ? ಚೆನ್ನಾಗಿದೆಯಾ? ನಿಜ ಹೇಳಿ, ಪರವಾಗಿಲ್ಲ. ಹೇಳಿ. ಇದೇ ಫಸ್ಟ್ ಟೈಮ್ ತಿಂತಾ ಇದ್ದೀರಾ ಕ್ರಿಸ್ಪಿ ಕಾರ್ನ? ಚೆನ್ನಾಗಿದೆಯಲ್ಲ? ಜೋಳದ್ದು. ಇಂಡಿಯನ್ ಬ್ರೆಡ್. ಸೊ ಫ್ರೆಂಡ್ಸ್, ಇಂಡಿಯನ್ ಬ್ರೆಡ್ಸ್ ಹೇಳಿದ್ವಿ, ರೋಟಿ ಹೇಳಿದ್ವಿ. ಇಲ್ಲಿ ನಾರ್ಮಲ್ ಥರ ಬ್ರೆಡ್ಸ್ ಇಲ್ಲ. ಇದು ನಾರ್ಮಲ್ ಮೈದಾ ಹಾಕಿ ಅದೆಲ್ಲ ಮಾಡೋವಂಥ ಬ್ರೆಡ್ ಅಲ್ಲ ಇಲ್ಲಿ ಇಂಡಿಯನ್ ಬ್ರೆಡ್ಸ್. ರೋಟಿ ಆಗಿರಲಿ, ಕುಚ್ಚ ಆಗಿರಲಿ, ಇಲ್ಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ರೋಟಿ ಮಾಡೋದು ಅವರು. ತುಂಬ ಸಾಫ್ಟಾಗಿದೆ, ನೋಡ್ತಾ ಇದ್ದಂಗೆ ಫೀಲ್ ಗೊತ್ತಾಗ್ತಿದೆ ನಮಗೆ, ತುಂಬ ಸಾಫ್ಟ್ ಇದೆ. ಸೊ ನಾವಿಲ್ಲಿ ಕ್ಯಾಪ್ಸಿಕಮ್ ಕರಿ ಮತ್ತು ವೆಜ್ ಕೊಲ್ಹಾಪುರಿ ತೊಗೊಂಡಿದ್ವಿ. ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ. ಒನ್ ಬೈಟ್. ವೆಜ್ ಕೊಲ್ಹಾಪುರಿ ತುಂಬ ಚೆನ್ನಾಗಿದೆ. ಮೀಡಿಯಮ್ ಸ್ಪೈಸ್ ಇದೆ, ತುಂಬ ಸ್ಪೈಸ್ ಏನಿಲ್ಲ, ತುಂಬ ಚೆನ್ನಾಗಿದೆ. ಕ್ಯಾಪ್ಸಿಕಮ್ ಕರಿ ಇದೆ. ಸೊ ಕ್ಯಾಪ್ಸಿಕಮ್ ಕರಿನ ಟೇಸ್ಟ್ ಮಾಡಿ ಅಂಥ ಸ್ಪೈಸ್ ಏನಿಲ್ಲ, ನಾರ್ಮಲ್ ಆಗಿದೆ, ತುಂಬ ಚೆನ್ನಾಗಿದೆ ಕ್ಯಾಪ್ಸಿಕಮ್ ಕರಿ. ಗುಡ್. ಚೆನ್ನಾಗಿದೆಯಾ? ಸ್ವಲ್ಪ ಗಟ್ಟಿ ಇತ್ತಲ್ಲ? ಇಷ್ಟ ಆಯ್ತಾ? ಚೆನ್ನಾಗಿದೆಯಾ? ಸಾಫ್ಟ್ ಆಗಿದೆ, ಗಟ್ಟಿ ಇದೆಯಾ? ಸಾಫ್ಟ್ ಆಗಿದೆಯಾ? ಅಂಕಲ್ ಗಟ್ಟಿ ಇದೆ ಅಂಕಲ್ ರೋಟಿ? ಸ್ವಲ್ಪ ಗಟ್ಟಿ ಅಲ್ಲ? ಸ್ಮೂತ್ ಆಗಿದೆಯಾ? ಹಂಗಿದೆ ಟೇಸ್ಟ್ ಮಾಡಿದ್ರೆ ದಾಲ್ ಕಿಚಡಿ? ಇದು ಹೇಗಿದೆ? ಚೆನ್ನಾಗಿದೆಯಾ? ಸೂಪರಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬೇರೆ ರೈತ ಏನೋ ಬೇಕಿದ್ರೆ ಕೇಳಿ. ಹಾಂ ಸರ್, ಬೇಕು. ಇದು ಸ್ವಲ್ಪನೇ. ಬೇರೆ ಬಿಲ್ಕುಲ್. ಏನು ಜ್ಯೂಸ್ ತಗೊಂತಿರೋದು? ಮಸ್ಮೆಲನ್. ಮಸ್ಮೆಲನ್ ಜ್ಯೂಸ್ ಚೆನ್ನಾಗಿ ಮಾಡಿದ್ದೀರಾ? ಏನು ಈ ಥರ ಕುಡಿತಾ ಇದ್ದೀರಾ? ಯಾಕೆ ಹಿಂಗೆ? ಮೊದಲಿಂದನೂ ಹಿಂಗೇನಾ ಇಲ್ಲ ಇತ್ತೀಚೆಗೆ ಹಿಂಗಾದ್ರ? ಈ ಥರನಾ? ಬರ್ತಾ ಇದೆಯಾ? ಬರ್ತದೆ. ಹೆಂಗೆ ಬರ್ತದೆ? ಹುಳಿ ಖಾರ ಉಪ್ಪು ಬೇರೆ ಥರ ಬರ್ತಾ ಇದೆಯಾ? ಫೀಲ್ ಮಾಡ್ಕೊಂಡು ಕುಡಿತಾವ್ರು ಇವರು. ಹೆಂಗಿತ್ತು? ಚೆನ್ನಾಯ್ತಾ? ಇನ್ನು ಸೋಡಾನ ಕುಡಿತಾ ಇರೋದು? ಹಾಂ, ಫುಲ್ ಅವ್ರು ತೊಳ್ಕೊತಾರೆ ಬಿಡಿ, ನೀವೇ ತೊಳ್ಕೊಡ್ಬಿಡಿ, ಗ್ಲಾಸಲ್ಲಿ ತೊಳ್ಕೊತಾರೆ ಅವ್ರನ್ನೇ. ಹಾಂ ಹೇಳಿ, ಸೋಡಾ ಹೇಗೆ? ಚೆನ್ನಾಯ್ತಾ? ಹೇಳಿದ್ದೇನೋ ಎಲ್ಲ ಇಷ್ಟ ಆಯ್ತಾ? ಜೋರಾಗಿ ಹೇಳಿ, ಏನು ಇಷ್ಟ ಆಯ್ತು? ಏನು ಇಷ್ಟ ಆಯ್ತು? ಎಲ್ಲ ಇಷ್ಟ ಆಯ್ತಾ? ಎಲ್ಲ ಇಷ್ಟ ಆಯ್ತು. ಏನಾದರೂ ಕಮೆಂಟ್ ಇದೆಯಾ? ರೋಟಿ ಇಷ್ಟ ಆಯ್ತಾ? ಕರಿ ಎಲ್ಲ ಚೆನ್ನಾಗಿತ್ತು. ಬೇರೆ ಏನು ಇಷ್ಟ ಆಯ್ತು? ತುಂಬ ಏನು ಇಷ್ಟ ಆಯ್ತು? ಈಗ ರೋಟಿ ಇಷ್ಟ ಆಯ್ತು. ರೋಟಿ ಇಷ್ಟ ಆಯ್ತಾ? ಎಲ್ರಿಗೂ ಅದೇ ಕಷ್ಟ ಆಯಿತು ಅಂತವ್ರು, ನೀನು ಇಷ್ಟ ಆಯ್ತು ಇಷ್ಟ ಆಗಿತ್ತು. ರೋಟಿನೇ ಇಷ್ಟ ಆಯ್ತಾ ನಿನಗೆ? ಕೆಲವರು ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನು. ನೈಸ್.
ಅಂತ ಹೇಳಿ ಆಂಟಿ ನಿಮ್ಗೇನು ಇಷ್ಟ ಆಯ್ತು ಆಂಟಿ? ಎಲ್ಲ ಸೂಪರ್ ಆಗಿದೆ. ಎಲ್ಲ ಸೂಪರ್ ಆಗಿದೆಯಾ? ಏನಾದರೂ ಕಮೆಂಟ್ಸ್ ಏನು ಇದೆಯಾ? ಏನು ಕಮೆಂಟ್ಸ್ ಹೇಳೋದು? ಏನು ಕಮೆಂಟ್ಸ್? ಚೆನ್ನಾಗಿದೆ. ಸೂಪ್ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಸೂಪ್ ಏನು ಇಷ್ಟ ಆಗಿದೆ ನಿಮಗೆ? ಸೂಪ್ ಇಷ್ಟ ಆಯಿತು. ಏನು ಇಷ್ಟ ಆಗಿಲ್ಲ ಆಂಟಿ? ಏನಿಲ್ಲ, ಎಲ್ಲ ಚೆನ್ನಾಗಿದೆ. ಅದೇ ಮನೆಯವರು ಹೇಳ್ರಿ ಆಂಟಿ, ಏನೇನು ಇಷ್ಟ ಆಯ್ತು ಆಂಟಿ? ಕ್ರಿಸ್ಪಿ ಕಾರ್ನ್ ಚೆನ್ನಾಗಿದೆ. ಕ್ರಿಸ್ಪಿ ಕಾರ್ನ್ ಚೆನ್ನಾಗಿತ್ತಾ? ಅದು ಬಿಟ್ಟು ಬೇರೆ ಏನಾದ್ರು ಇಷ್ಟ ಆಯ್ತಾ? ನಾನು ದಾಲ್ ಕಿಚಡಿ ಹಾಕೊಂಡಿಲ್ಲ, ಓಕೆ. ತಲೆನೋವು ಅಂತ. ಹಾಂ, ಓಕೆನಾ? ಸರಿ. ಹಾಂ, ಎಲ್ಲರೂ ಹೇಳ್ತಾರೆ ಕ್ರಿಸ್ಪಿ ಕಾರ್ನ್ಗೆ ಭಾಳ ಇಷ್ಟ ಆಯ್ತಂತೆ. ಕ್ರಿಸ್ಪಿ ಕಾರ್ನ್ ಭಾಳ ಚೆನ್ನಾಗಿತ್ತಾ? ಜಾಸ್ತಿ ಹೊರಗಡೆ ಎಲ್ಲದನ್ನ ಸೇವನೆ ಮಾಡಿಲ್ಲ. ಹಾಂ, ಎಲ್ಲೂ ತಿಂದಿಲ್ಲ ಅಂತೆ. ಚೆನ್ನಾಗಿದೆ. ಸೊ ಇದು ಹರ್ಷ ಗ್ರೈಂಡ್ ಅಂತ ಇದು. ಸೊ ಬೆಂಗಳೂರಿಂದ ಹಾಸನ್ಗೆ ಹೋಗ್ಬೇಕಾದ್ರೆ ವಾಯ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಹರ್ಷ ಗ್ರೈಂಡು. ಆಫ್ಟರ್ ಹಿಡಿಯೂರು ನಿಮಗೆ ಸಿಗೋದು. ಫುಡ್ಸ್ ಎಲ್ಲ ಭಾಳ ಚೆನ್ನಾಗಿತ್ತು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಖುಷಿಪಟ್ಟರು, ತುಂಬ ಇಷ್ಟ ಆಯಿತು, ಎಲ್ಲ ಲೈಕ್ ಮಾಡಿದ್ರು ತುಂಬ. ಸೊ ಯಾರಾದರೂ ಬರಬೇಕು ಅಂದರೆ ಒಂದು ಸಲ ಬಂದು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ಇಲ್ಲಿರೋದು ನಾವು ಇರೋದು ರಿಸೆಪ್ಷನಿಸ್ಟು, ಲೈಕ್ ರಿಸೆಪ್ಷನಿಸ್ಟ್ ಕೂತ್ಕೊಳ್ಳೋ ಜಾಗ ಇದು. ಇಲ್ಲಿ ಎಂಟ್ರಿಲೇ ಇರುತ್ತೆ ಸ್ಟಾರ್ಟಿಂಗು. ಸೊ ಆ ಕಡೆ ಬಂದುಬಿಟ್ಟು ಒಂದು ಡೈನಿಂಗ್ ಏರಿಯಾ ಇದೆ. ಜಸ್ಟ್ ಊಟ ಮಾಡಿ ಹಾಗೆ ಟ್ರಾವೆಲ್ ಮಾಡೋದಕ್ಕಿಲ್ಲ, ಜಸ್ಟ್ ಒಂದು ಒಳ್ಳೆ ಎನ್ವಿರಾನ್ಮೆಂಟಲ್ಲಿ ರೋಡ್ ಸೈಡ್ ಇರೋದ್ರಿಂದ ಫುಲ್ಲು ತಂಪಾಗಿದೆ ವಾತಾವರಣ. ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಒಂದು ಫ್ಯೂ ಮಿನಿಟ್ಸ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಭಾಳ ಚೆನ್ನಾಗಿದೆ. ಒಳ್ಳೆ ಪ್ಲೇಸ್ ಇದೆ, ಒಳ್ಳೆ ವೆದರ್ ಇದೆ. ಸೊ ಆಂಬಿಯನ್ಸ್ ಕೂಡ ಅಷ್ಟೇ ಹೊರಗಡೆ ತುಂಬ ರಿಚಾಗಿ ಮಾಡಿದ್ದಾರೆ. ನೀವು ಒಂದು ನೋಡ್ಬೋದು, ಫೌಂಟೇನಲ್ಲಿದೆ, ವಾಟರ್ ಫೌಂಟೇನು. ಬನ್ನಿ ಓಡೋಣ. ಸರ್ ಹಾಯ್. ಹಲೋ ಸರ್. ಹೋಟೆಲ್ ಹರ್ಷ ಗ್ರ್ಯಾಂಡ್ ಅಂತ ಇದು ಬ್ಯಾಂಗ್ಳೂರ್ ಹೈವೇಲಿ ಬರುತ್ತೆ. ಜಸ್ಟ್ ಯಡಿಯೂರಿಂದ 6 ಕಿಲೋಮೀಟ್ರ್ ಆಗುತ್ತೆ. ಇದು ನಮ್ಮದು ಹೋಟ್ಲು ಓಪನ್ ಆಗಿ ಆಲ್ಮೋಸ್ಟ್ 1 ಇಯರ್ ಆಯಿತು. ನಮಗೆ ಈ ಕಸ್ಟಮರ್ಸ್ ಬಂದು ಬ್ಯಾಂಗ್ಳೂರು ಕಸ್ಟಮರ್ಸ್ ಜಾಸ್ತಿ, ಆಮೇಲೆ ಚಿಕ್ಕಮಂಗ್ಳೂರು ಮ್ಯಾಂಗ್ಳೂರಿಗೆ ಹೋಗೋ ಕಸ್ಟಮರ್ಸ್ ಜಾಸ್ತಿ. ನಮ್ಮ ಹೋಟ್ಲು ವಿಶೇಷ ಏನು ಅಂತ ಹೇಳಿದ್ರೆ ಆಲ್ಮೋಸ್ಟ್ 30-40% ತರಕಾರಿ ನಾವೇ ಬೆಳಿತೀವಿ ಇಲ್ಲಿ. ಆಮೇಲೆ ನೀವು ತಿನ್ನೋ ಸೊಪ್ಪಿಂದ ಹಿಡಿದು ಎಲ್ಲ ಆಲ್ಮೋಸ್ಟ್ ನಾವೇ ಬೆಳಿತೀವಿ. ಇದು ಟೋಟ್ಲಿ ನಮ್ಮದು ಬಂದು 25 ಎಕರೆ ಓನ್ ಜಾಗ, ಇದು ಓನ್ ಪ್ರಾಪರ್ಟಿಲಿ ನಾವು ಮಾಡಿರೋದು. ಆಮೇಲೆ ಕಾಫಿ ಟೀಗೆಲ್ಲ ನಮ್ಮದೇ ಹಾಳುಗಳು ನಾವು ಬಳಸ್ತೀವಿ. ಆಮೇಲೆ ಕಸ್ಟಮರ್ಗೆ ಅಟ್ರಾಕ್ಟಿವ್ ಆಗಿ ನಮ್ಮ ಡಿಸೈನ್ಸ್ ಕೂಡ ಅಷ್ಟೇ ತುಂಬ ಅಷ್ಟು ಲಾವಿಶ್ ಆಗಿದೆ. ವಿತ್ ಟಾಯ್ಲೆಟ್ಸ್ ಅಷ್ಟೇ ನೋಡ್ಬೋದು ನೀವು. ಈ ರೋಡಲ್ಲಿ ನಿಮಗೆ ಅಷ್ಟು ಜೀನಿಯನ್ ಟಾಯ್ಲೆಟ್ಸ್ ಅಷ್ಟು ಸಿಗೋಲ್ಲ. ಆಮೇಲೆ ಪಾರ್ಕಿಂಗ್ ಪ್ಲೇಸಸ್ ತುಂಬ ಸೂಪರ್ ಆಗಿದೆ. ಆಮೇಲೆ ನಮ್ಮ EV ಚಾರ್ಜಿಂಗ್ ಸ್ಟೇಷನ್ ಬೇರೆ ಹೊಸ ಮಾಡಿದ್ದೀವಿ. ಫೈನ್, ಸೂಪರ್ ಸರ್, ಅಡ್ವಾನ್ಸ್ ಆಗಿದೆ EV ಚಾರ್ಜಿಂಗ್ ಸ್ಟೇಷನ್. ಆಮೇಲೆ ಮೇನ್ಲಿ ಏನು ಅಂತ ಹೇಳಿದ್ರೆ ನಮ್ಮ ಹೋಟ್ಲಿಗೆ ಕಿಡ್ಸ್ ಬರೋಕ್ಕೆ ತುಂಬ ಇಷ್ಟಪಡ್ತಾರೆ. ಯಾಕಂದರೆ ನೀವಲ್ಲೊಂದು ಸ್ವಲ್ಪ ಫೋಕಸ್ ಮಾಡಿ. ಹೌದು, ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ. ಓಕೆ. ಅಲ್ಲಿ ಆಟ ಆಡೋಕ್ಕೆ ಮೊಲ, ಬಾತುಕೋಳಿ ಎಲ್ಲ ಇದಾವೆ. ಓಕೆ. ಕಸ್ಟಮರ್ಸ್ ಒಂದು ಕಿಡ್ಸೇ ನಮ್ಗೆ ಕರ್ಕೊಂಡ್ಬರ್ತಾರೆ ಅಂತ ಪ್ಲಸ್ ಪಾಯಿಂಟ್ ಆಗಿದೆ. ಆಮೇಲೆ ಇಲ್ಲಿ ಆಲ್ಮೋಸ್ಟ್ ಬಂದ ಒಂದು ಕಮ್ಮಿ ಅಂದರೆ ಒಂದು 45 ಮಿನಿಟ್ಸ್ ಇದ್ದರೆ ನಾವು ಹೋಗೋಲ್ಲ. ಅಂದರೆ ಕಸ್ಟಮರ್ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ಓಕೆ. ದಟ್ ಇಸ್ ಸ್ಪೆಷಲ್. ಸೊ ಇದು ಯಾವಾಗ ಸ್ಟಾರ್ಟ್ ಆಗಿದೆ ಸರ್? ಓಪನ್ ಆಗಿದೆ ಯಾವಾಗ? 1 ಇಯರ್ ಆಯಿತು ನಮಗೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿ. ಓಕೆ. ನಮ್ಮ ಯಡಿಯೂರಪ್ಪ ಸಾಹೇಬರು ಆಮೇಲೆ DK ಶಿವಕುಮಾರ್ ಸಾಹೇಬರು ಎಲ್ಲ ಸೇರಿ ಓಪನ್ ಮಾಡಿದ್ರು. ಓಕೆ ಓಕೆ. ಓಪನಿಂಗ್ ಸೆರೆಮನಿಗೆ ಫೈನ್. ಸುಮಾರು ಜನ ಗಣ್ಯರೆಲ್ಲ ಬಂದಿದ್ರು. ಓಕೆ. ತುಂಬ ಚೆನ್ನಾಗಿದೆ. ಓಕೆ, ಪರವಾಗಿಲ್ಲ ಸರ್, ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಚೆನ್ನಾಗಿ ನಡೀತಾ ಇದೆ. ವೀಕೆಂಡ್ಸ್ ತುಂಬ ಜನ ಬರ್ತಾರಲ್ವಾ? ವೀಕೆಂಡ್ಸ್ ನಮ್ಮಲ್ಲಿ ಬೈಕ್ ರೈಡರ್ಸ್ ತುಂಬ ಚೆನ್ನಾಗಿ. ಬೈಕ್ ರೈಡರ್ಸ್, ಯಾಕಂದ್ರೆ ಇದು ಮಂಗಳೂರು ಹೈವೇ ಇರೋದ್ರಿಂದ ರೈಡರ್ಸ್ ತುಂಬಾ ಜನ ಬರ್ತಾರೆ. ಏನಾಗಿದೆ, ಮೈಸೂರು ಹೈವೇಲಿ ನಿಮಗೆ ಬಿಡಲ್ಲ. ಹೌದು, ಕರೆಕ್ಟ್, ಎಕ್ಸಾಕ್ಟ್ಲಿ. ಈ ರೋಡ್ ತುಂಬ ಪ್ರಿಫರ್ ಮಾಡ್ತಾರೆ. ಬೈಕ್ ರೈಡರ್ಸ್ಗೂ ಅಷ್ಟೇ ತುಂಬ ಅನುಕೂಲ ಮಾಡ್ಕೊಡ್ತೀವಿ. ಆಚೆ ಕಡೆ ಅವ್ರು ಆರಾಮಾಗಿ ಇಲ್ಲೇ ಡೈನಿಂಗ್ ಮಾಡ್ಬೋದು. ಓಕೆ. ಗಾರ್ಡನ್ ಫೆಸಿಲಿಟೀಸ್ ಇದೆ ಅವ್ರಿಗೆ. ಆಮೇಲೆ ಫಸ್ಟ್ ಫ್ಲೋರ್ ನಿಮಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಇದೆ. ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿದ್ರೆ ಫಸ್ಟ್ ಫ್ಲೋರ್ಲಿ? ಓಕೆ ಓಕೆ. ನಮ್ಮ ಹೋಟ್ಲಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು, ಪಾರ್ಟಿ ಹಾಲ್ ಕೂಡ ಇದೆ. ಪಾರ್ಟಿ ಹಾಲ್ ಕೂಡ ಮಾಡಿದ್ದೀರಾ ಹೋಟೆಲಲ್ಲಿ? ಹೌದು. ಓಕೆ. ಅವರೊಂದೊಂದು 300+ ಓಕೆ, ಫೈನ್ ಫೈನ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿಗೆ ಫುಡ್ ವ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀವಿ. ಸೊ ತುಂಬ ಇಷ್ಟ ಆಯಿತು ಫುಡ್ಸ್ ಎಲ್ಲ. ಸೊ ಯಾರಾದರೂ ಬಂದು ಟೇಸ್ಟ್ ಮಾಡಾಗಿರೋ ಒಂದ್ಸಲ ಬಂದು ಟೇಸ್ಟ್ ಮಾಡಿ. ಸೊ ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಹೀಗೆ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮದು ವ್ಲಾಗ್ನ ಹೆಂಡ್ ಮಾಡ್ತಾಯಿದ್ವಿ. ಥ್ಯಾಂಕ್ ಯು ಸೋ ಮಚ್. ಎಂಜಾಯ್.